ಇನ್ನು ನಿನ್ನೆ ನಡೆದಂಥ ಗದ್ದಲ ಗಲಾಟೆ ಕೈವಾರ ತಾತಯ್ಯನವರ ಜಯಂತಿ ಸಂದರ್ಭದಲ್ಲಿ ಏನೇನು ಗಲಾಟೆ ಆಯಿತು ಅದನ್ನು ನಾವು ತೋರಿಸಿದ್ದೀವಿ. ಪ್ರದೀಪ್ ಈಶ್ವರ್ ಮತ್ತು ಪಿ ಸಿ ಮೋಹನ್ ಇಲ್ಲಿ ಮಾತಾಡಿದ್ದಾರೆ. ಒಂದು ಸಲಹೆ ಕೂಡ ಕೊಟ್ಟಿದ್ದಾರೆ ಪ್ರದೀಪ್ ಈಶ್ವರ್ಗೆ. ಪಿ ಸಿ ಮೋಹನ್ ನಡವಳಿಕೆನ ಸರಿ ಮಾಡ್ಕೋಬೇಕು, ನಡವಳಿಕೆ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಕಷ್ಟ. ಇನ್ನು ಅವರು ಅವಾಗಲೂ ಕೂಡ ಹೇಳ್ತಾರೆ, ನೀವಿನ್ನು ಹೆಂಗಿದ್ದೀರಿ ಹೊಸಬರು, ನಿಮ್ಮ ನಡವಳಿಕೆ ಸರಿ ಮಾಡ್ಕೊಳ್ಳಿ ಅಂತ. ಅವ್ರ ಮಾತನ್ನು ನೋಡಿನೇ ಆಶ್ಚರ್ಯ ಆಯಿತು ನನಗೆ, ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯನಾ ಅಂತ. ಶಾಸಕರಾಗಿ ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯನಾ ಅಂತ ಅನ್ನಿಸ್ತು. ಅವರೇ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ. ಇನ್ನು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟಾ ಅನ್ನುವಂಥ ಪ್ರಶ್ನೆನೂ ಕೂಡ ಅವ್ರು ಕೇಳಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪಿ ಸಿ ಮೋಹನ್ ಅವರ ಹೇಳಿಕೆಗೆ ಪ್ರದೀಪ್ ಕೂಡ ಮಾತಾಡಿದ್ದಾರೆ. ನಾನು ಮಾತನಾಡುವ ಭರದಲ್ಲಿ ನಿಮ್ಮಪ್ಪಂದ ಅಂತ ಕೇಳಿದೆ ನಾನು. ಅದು ಬಿಟ್ಟರೆ ಇದು ಬರೀ ಬೇರೆ ಬೇರೆ ಪಕ್ಷದವ್ರನ್ನ ಹೊಗಳ್ತಾ ಕೂತ್ಕೊಂಡ್ಬಿಟ್ರೆ ಗತಿ ಏನು, ಅದಕ್ಕೋಸ್ಕರ ನಾನು ಮಾತಾಡಿದೆ ಅಂದಿದ್ದಾರೆ ಪ್ರದೀಪ್ ಈಶ್ವರ್. ಕಾಂಗ್ರೆಸ್ ಗವರ್ಮೆಂಟ್ ಇರೋದು, ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಸರ್, ಗುಣಗಾನ ಮಾಡಬೇಡಿ ಇಲ್ಲಿ. ನೀವೆಲ್ಲ ಪಕ್ಷಗಳನ್ನ ಇಲ್ಲಿ ಗುಣಗಾನ ಮಾಡೋದಂದ್ರೆ ಇಟ್ಸ್ ನಾಟ್ ಎ ಫೇರ್. ಐ ಆಮ್ ಟೆಲ್ಲಿಂಗ್ ಟು ದ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್. ಸ್ಟಾರ್ಟಿಂಗ್ ಆಂಕರಿಂಗ್ ಇಂದ ನಾನು ನೋಡ್ತಾ ಇದ್ದೀನಿ, ಓಪನಿಂಗ್ ಸ್ಪೀಚ್ ಇಂದ ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ಫೇರ್. ನಾನು ಹೇಳೋದು ಗವರ್ಮೆಂಟ್ ಪ್ರೋಗ್ರಾಮ್, ಸಪರೇಟ್ ಪ್ರೋಗ್ರಾಮ್ ಮಾಡಲಿ. ವಿ ಅಗ್ರಿ. ಹಲೋ ಪ್ರದೀಪ್ ಈಶ್ವರ್ ಅವರೇ, ಒಂದು ನಿಮಿಷ. ನಿಮ್ಗೆ ಉತ್ಸಾಹ ಇದೆ ಎಲ್ಲದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯದು ಪ್ರೋಗ್ರಾಮ್ ಇದು ಅಂದ್ರೆ ನಾನು ಬಿಜೆಪಿ ಸಂಸದ ಇಲ್ಲಿ ಇರ್ಬೇಕಾ ಬೇಡವಾ ಸರ್? ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡಿದಾಗ ಪಕ್ಷಾತೀತವಾಗಿ ನಾವೆಲ್ಲರನ್ನೂ ಕರೆದ್ವಿ. ಬಸವರಾಜ ಬೊಮ್ಮಾಯಿ ಅವರೇ ಬಂದಿದ್ರು. ಇವತ್ತು ನೋಡಿ, ಆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಬರಲಿಲ್ಲ, ಒಂದು ಮಂತ್ರಿ ಕೂಡ ಬರಲಿಲ್ಲ, ಯಾರೂ ಬರಲಿಲ್ಲ. ಅಂದರೆ ನಿಮಗೆ ಸರ್ಕಾರದಲ್ಲಿ ಈ ಸಮುದಾಯವನ್ನು ಎಷ್ಟು ಕಡೆಗಣಿಸಿದ್ದಾರೆ ಅನ್ನೋದಕ್ಕೆ ನಿನ್ನೆ ಒಬ್ಬ ಕೂಡ ಸರ್ಕಾರದಿಂದ ಒಬ್ಬ ಮುಖ್ಯಮಂತ್ರಿ ಆಗಲಿ, ಕನಿಷ್ಠ ಪಕ್ಷ ಯಾವುದನ್ನ ಮಂತ್ರಿ ಆಗಲಿ, ಅಟ್ಲೀಸ್ಟ್ ಮಂತ್ರಿಯೂ ಬರೋಕ್ಕಾಗಲಿ ಅಂದರೆ ಒಂದು ಸರ್ಕಾರದ ಒಂದು ರೆಪ್ರೆಸೆಂಟೇಷನ್ ಯಾರನ್ನ ಒಂದು ಮಂತ್ರಿಯನ್ನ ಬರ್ಬೋದಿತ್ತು. ಅಲ್ಲ, ಇವ್ರಿಗೆ ಯಾವುದೇ ತರಹದ ಸಮುದಾಯವನ್ನು ಲೆಕ್ಕಕ್ಕಿಟ್ಕೊಳ್ಳಿಲ್ಲ ಕಾಂಗ್ರೆಸ್ ಅವರು. ಅದ್ರ ಜೊತೆಗೆ ಅದೇ ರೀತಿಯಾಗಿ ಇವರು ಪ್ರದೀಪ್ ಈಶ್ವರ್ ಅವರು ಕೂಡ ಬಿಹೇವ್ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟಾ? 12 ವರ್ಷಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಸರ್ಕಾರಗಳು ಬರ್ತವೆ ಹೋಗ್ತವೆ, ಆದರೆ ಈ ಥರದ ಜಯಂತಿಗಳು ಪಕ್ಷಾತೀತವಾಗಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಕಾಲಜ್ಞಾನಿ ಅವ್ರದ್ದು ಏನಿದೆ ಇವತ್ತಿನ ಯುವಕರಿಗೆ ಪರಿಚಯ ಆಗಬೇಕು. ಇಡೀ ರಾಜ್ಯದಲ್ಲಿ ಬರೀ ಬಲಿಜ ಸಮುದಾಯ ಅಲ್ಲ, ಎಲ್ಲ ಸಮುದಾಯಕ್ಕೂ, ರಾಜ್ಯದ ಜನಕ್ಕೆ, ಅದರಲ್ಲೂ ಅಕ್ಕಪಕ್ಕ ರಾಜ್ಯಗಳು ಕೂಡ ಎಲ್ಲಿ ಸಮುದಾಯದ ಆ ಥರದ್ದು ಅವರ ಬಗ್ಗೆ ಒಂದು ಹೆಚ್ಚಿನ ಪುಸ್ತಕಗಳು, ಹೆಚ್ಚಿನ ಒಂದು ವಿವರಗಳು ತಲುಪಬೇಕು ಅನ್ನೋದು ನಮ್ಮ ಗುರಿ. ಆದರೆ ಕಾಂಗ್ರೆಸ್ ನಾಯಕರದ್ದು ಏನಿದೆಯೋ ಗೊತ್ತಿಲ್ಲ. ಕಾಂಗ್ರೆಸ್ ನಾಯಕರು ಯಾವತ್ತೂ ಕೂಡ ಬಲಿಜ ಸಮುದಾಯವನ್ನು ಕಡೆಗಣಿಸಿದ್ದಾರೆ. ನಿನ್ನೆ ಕೂಡ ಈ ಶಾಸಕ ಕೂಡ ಅದೇ ಕೆಲಸವನ್ನು ಮಾಡಿ ಹೊರಗಡೆ ಹೋಗಿದ್ದಾರೆ. ಅವರು ಸರಿಪಡಿಸ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಅವರ ಒಂದು ಅವ್ರಿಗೆ ಒಳ್ಳೆಯದು ಅನಿಸುತ್ತೆ. ನಾನು ಅಷ್ಟೇ ಹೇಳೋಕ್ಕಾಗುತ್ತೆ, ಯಾಕೆಂದ್ರೆ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು.